ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ. ಸರ್ ಸುದ್ದಿ ವಾಹಿನಿನ ನಿಮ್ಮ ವಾಣಿ ಸರ್. ನಿಮ್ಮ ವಾಣಿ ಪ್ರೊಡ್ಯೂಸರ್ ಸರ್ ಅವ್ರದ್ದು. ಹೌದು ಹೇಳಿ ಸರ್. ಹಾಂ ಸರ್, ಏನಿಲ್ಲ, ನಾನು ಕಾಂಟ್ರಾಕ್ಟರ್. ನಾನು ಓಕೆ ಮನೆಯಲ್ಲ ಅಂತ ತುಮಕೂರಿಂದ. ಓಕೆ ಸರ್, ಈಗ ನಾವು ಸ್ಮಾರ್ಟ್ ಮೀಟರ್ಗಳು ಸ್ಮಾರ್ಟ್ ಮೀಟರ್ಗಳು ತಗೊಂಡಿದ್ವಿ. ಅದು ಆಮೇಲೆ ಅದೇ ಮೀಟರ್ಗಳು ಪರ್ಮನೆಂಟ್ ಆಗಿದ್ವಿ. ಅದ್ರ ಜೊತೆಗೆ ಒಂದು 3-4 ಮೀಟರ್ ತಿರ್ಗಾ ಅದ್ರ ಜೊತೆಗೆ ಹಾಕಿದ್ವಿ ಒಂದೊಂದು ಬಿಲ್ಡಿಂಗಿಗೆ. ಸರ್ 5 ತಿಂಗಳಾಗಿದೆ, ಇನ್ನೂವರೆಗೂ ಅದು ಕಾನ್ಫಿಗರ್ ಮಾಡಿಲ್ಲ. ಕಸ್ಟಮರ್ಗಳು ನಮಗೆ ತುಂಬಾ ಹಿಂಸೆ ಮಾಡ್ತಿದ್ದಾರೆ. ಬೆಸ್ಕಾಂ ಅಂತ ಹೇಳಿದ್ರೆ ಬೆಸ್ಕಾಂನವರು ರಾಷ್ಟ್ರೀಯ ಎಲೆಕ್ಟ್ರಿಕಲ್ಸ್ ಮೇಲೆ ಹೇಳ್ತಾರೆ, ರಾಷ್ಟ್ರೀಯವ್ರಿಗೆ ಕೇಳಿದ್ರೆ ಬೆಸ್ಕಾಂ ಅವ್ರ ಮೇಲೆ ಹೇಳ್ತಾರೆ. ಅದಿನ್ನೂ ಕಾನ್ಫಿಗರ್ ಮಾಡ್ಕೊಟ್ಟಿಲ್ಲ. ಸುಮಾರು ಫೈಲ್ಗಳು ಪೆಂಡಿಂಗ್ ಇದೆ ಅದಕ್ಕೆ. ಕಸ್ಟಮರ್ಗಳಿಗೆ ನಾವು ಜವಾಬ್ದಾರಿ ಕೊಡಕ್ಕಾಗ್ತಿಲ್ಲ. ಇದು ಪರಿಹಾರ ಏನಾದ್ರು ಸಿಗುತ್ತಾ ನಿಮ್ ಕಡೆಯಿಂದ? ಹೊಡೆದಾಕ್ಬಿಡಿ ಸರ್, ಎಲ್ಲ ಮೀಟರ್ಗಳನ್ನ ತಾಂಬಂದು ರೋಡ್ಗೆ ಹಾಕ್ಬಿಟ್ಟು ಹೊಡೆದಾಕ್ಬಿಡಿ. ಇನ್ನೇನು ಮಾಡೋದು? ಇವರು ಯಾವುದೇ ರೀತಿಯಾದ ಸವಲತ್ತು ಕೊಡಲ್ಲ, ಒಂದು ಸರ್ವಿಸ್ ಕೊಡಲ್ಲ ಅಂದರೆ ಇನ್ಯಾಕೆ ಬೇಕು ಇವರು, ಅಲ್ವಾ? ಇವತ್ತು ಕಸ್ಟಮರ್ ಪಾಪ ಅವರು ಖರ್ಚು ಮಾಡಿರೋದೇ 1:10 ಟೈಮು ಖರ್ಚು ಮಾಡಿ ಮೀಟ್ರ್ ಹಾಕೊಂಡು ಇವ್ರ ಯೋಗ್ಯತೆಗಳಿಗೆ ಬಿಲ್ ಕೊಡೋಕ್ಕಾಗಲ್ಲ ಅಂದರೆ ಇನ್ಯಾಕೆ ಬೇಕಿಂತ ಮೀಟ್ರು? 1 ವರ್ಷ ಆದಮೇಲೆ ಅಲ್ವಾ? ಈಗೇನು ಅಂತ ಕರ್ಮ ಏನು ಕನ್ಸ್ಯೂಮರ್ಗಳಿಗೆ? ಇವ್ರ ಹತ್ರ ಅಪ್ಪಯ್ಯ ಅಮ್ಮಯ್ಯ ದಮ್ಮಯ್ಯ ಅಂದ್ಕೊಂಡು ಬಿಲ್ಗಳು ತಗೋಬೇಕನ್ನೋದು. ಇವ್ರ ಯೋಗ್ಯತೆ ಒಂದು ಸಾಫ್ಟ್ವೇರ್ ಮೇಂಟೈನ್ ಮಾಡೋಕ್ಕೆ ಬರಲ್ಲ, ಒಂದು ಸ್ಟಾಕ್ ಮೇಂಟೈನ್ ಮಾಡೋಕ್ಕೆ ಬರಲ್ಲ. ಇಂಥ ಕಂಪ್ನಿ ಇದ್ದೇನು ಸುಖ ಸರ್, ಅಲ್ವಾ? ಫೇಸ್ಬುಕ್ ಅಲ್ಲಿ ನಿಮ್ದು ಇದು ನೋಡ್ತಿದ್ದೆ, ಕಾಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ತುಮಕೂರಲ್ಲಿ ಒಟ್ಟು ಎಷ್ಟು ಮೀಟರ್ದು ಪ್ರಾಬ್ಲಮ್ ಇದೆ ಈ ಥರ? ಸರ್ ನಂದೇ ಸುಮಾರು ಒಂದು 15 ಮೀಟರ್ ಇದೆ ಸರ್. ನಿಮ್ಮೊಬ್ಬರದೇ? ನಂದು ಒಬ್ಬನದು. ಮನ್ಸೂರ್ ಅಫ್ಜಲ್ದೊಂದೇ 15 ಮೀಟರ್ ಪ್ರಾಬ್ಲಮ್ ಇದೆ. ಓಕೆ, ಇನ್ನು ಆ ಥರದ್ದು ಇನ್ನು ಎಷ್ಟು ಜನ ಪ್ರಾಬ್ಲಮ್ ಇರ್ಬೋದು ಸರ್? ನಂತರ ಇದು ಕಾಂಟ್ರಾಕ್ಟರ್ಗಳು ಸುಮಾರು ನಾನು ಕೇಳ್ತೀನಲ್ಲ ಎಲ್ಲರಿಗೂ. ನಂದೊಂದು 3 ಫೈಲ್ ಇದೆ, ಒಂದೊಂದು ಫೈಲಲ್ಲಿ 4 ಮೀಟರ್ ಇದೆ, ನಂದೊಂದು 5 ಫೈಲ್ ಇದೆ, ಒಂದೊಂದು ಫೈಲಲ್ಲಿ 5 ಮೀಟರ್ ಇದೆ ಅಂತ ಹೇಳ್ತಾರೆ. ಅಂದರೆ ಸುಮಾರು ನಿಮ್ಮ ಬರೀ ತುಮಕೂರು ಸಿಟಿದೇ 1,000 ಮೀಟರ್ ಈ ಥರ ಪ್ರಾಬ್ಲಮ್ ಇದೆ. ಕನಿಷ್ಠ ಅಂದ್ರೆ ಒಂದು 500 ಸಿಗ್ಬೋದು ಸರ್. ಕನಿಷ್ಠ 500. ಓಕೆ, ಆಗಲಿ ಸಾಹೇಬ್ರೆ, ಇದನ್ನ MD ಅವ್ರ ಗಮನಕ್ಕೆ ತಗೊಬರ್ತೀನಿ. ಇದನ್ನ ಒಂದು ವರದಿ ಮಾಡ್ತೀನಿ, ಟೆಲಿಕಾಸ್ಟ್ ಮಾಡೋಣ. ಇಲ್ಲ ಖಂಡಿತ ಟೆಲಿಕಾಸ್ಟ್ ಮಾಡ್ತೀನಿ ನಿಮ್ಮದೇ ವಾಯ್ಸ್ನೇ. ನೋಡೋಣ ಏನು ಮಾಡ್ತಾರೆ. ನಾವು ಹೇಳ್ತಾನೆ ಇದ್ದೀವಿ ಸ್ವಾಮಿ ಸಮಸ್ಯೆಗಳಿದೆ ನೋಡಿ ಅಂತ. ಇವ್ರು ಯಾವುದನ್ನು ತಲೆ ಕೆಡಿಸ್ಕೊತಾ ಇಲ್ಲ. ಕಾರ್ಪೊರೇಟ್ ಆಫೀಸಲ್ಲಿ ಕೂತಿರೋರು ಸಮಸ್ಯೆ ತಲೆ ಕೆಡಿಸ್ಕೊತಾ ಇಲ್ಲ, ಅಲ್ಲಿ ಲೋಕಲ್ ಅವರು ಸಮಸ್ಯೆಗೆ ತಲೆ ಕೆಡಿಸ್ಕೊತಾ ಇಲ್ಲ. ಇನ್ನು ರಾಜೇಶ್ವರಿಗೆ ಬೇಕಾಗಿಲ್ಲ, ಯಾಕಂದ್ರೆ 5,000 ಬಂತು, 5,000 ಬಂತು ಅವ್ರದ್ದು. ಕಂಪ್ಲೇಂಟ್ ಮಾಡಿದ್ದೀನಿ, ಆಯ್ತು ಅಂತ ಹೇಳ್ತಾರೆ. ಯಾರು ಸೂಪರ್ವೈಸರ್ ಮಾತಾಡಿದ್ರಾ? ಅಲ್ಲಿ ಯಾರು ಅಲ್ಲಿ ಹೋಗಿ ಮಾತಾಡಿದ್ರೆ ಅವ್ರ ಮೇಲೆ ಹಾಕ್ತಾರೆ. ಆಮೇಲೆ ಎಲ್ಲ ಡೀಟೇಲ್ ಎಲ್ಲ ಬರ್ಕೊಟ್ಟಿದ್ದೀನಿ. ಇಂಥ ಮೀಟರ್ಗಳು ID ನಂಬರ್ ಇದು, RR ನಂಬರ್ ಇದು, ಇನ್ನು ಬಿಲ್ಗಳು ಬರ್ತಾ ಇಲ್ಲ, ಒಂದ್ ಸ್ವಲ್ಪ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದೀನಿ ಅವ್ರಿಗೆ. ಆದ್ರೂ ಇನ್ನೂವರೆಗೂ ಅವ್ರು ಕಳಿಸ್ಕೊಟ್ಟಿಲ್ಲ, ಏನು ಮಾಡ್ತಾ ಇಲ್ಲ. ಅಲ್ಲ ಇವಾಗ ಲೋಕಲ್ AW ಯಾರು ನಿಮಗೆ? ಇಲ್ಲಿ ಇವ್ರು ಅಂತ ಬರ್ತಾರೆ, ಮಹಬೂಬ್ ಶರೀಫ್ ಅಂತ ಬರ್ತಾರೆ, ನಾಗರಾಜ್ ಅಂತ ಬರ್ತಾರೆ. ಅಲ್ಲಲ್ಲ, ಇವಾಗ ನಿಮ್ಗೆ ಸಮಸ್ಯೆ ಇರೋದು ಯಾವ ಸಬ್ಡಿವಿಷನ್ಲಿ? ಮಹಬೂಬ್ ಶರೀಫ್. ಶರೀಫ್ ಅವ್ರದ್ದು. ಶರೀಫ್ ಅವ್ರು ಏನಂತಾರೆ ಈ ವಿಚಾರಕ್ಕೆ? ಸರ್ ಅವ್ರಿಗೆ ನಾನು ಕೇಳಿಲ್ಲ ಸರ್. ಕೇಳಬೇಕು. ಇವಾಗ ಒಂದು ನಿಮಿಷ ನಾನು ಹೇಳ್ತೀನಿ ಕೇಳಿ. ಇವ್ರು ಕರೆಂಟ್ ಕೊಡೋದು ಒಂದೇ ಇದಲ್ಲ, ರೆವೆನ್ಯೂ ಬರೋದನ್ನು ಇವ್ರು ನೋಡಬೇಕು. ಬಿಲ್ ಬಂದಿಲ್ಲ ಅಂದ್ರೆ ಯಾರು ತಪ್ಪು? ಕಸ್ಟಮರ್ ತಪ್ಪು. ತರಿಸ್ಬೇಕಾಗಿರೋ ಕೊಡ್ಬೇಕಾಗಿರೋದು ಯಾರು? ಕೇಳಿ ಶರೀಫ್ ಅವ್ರನ್ನ. ಇವತ್ತು ಕೇಳ್ತೀನಿ ಸರ್. ಹಾಂ ಕೇಳಿ ಶರೀಫ್ ಅವ್ರನ್ನ, ಕೇಳಿ. ನಾನು ಇದನ್ನ ವರದಿ ಮಾಡ್ತೀನಿ, ಟೆಲಿಕಾಸ್ಟ್ ಮಾಡ್ತೀನಿ ಇವಾಗ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.